ಅಣ್ಣ ನಮಸ್ಕಾರ. ನಮಸ್ಕಾರ. ನನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ಶೇಷಾದ್ರಿ ಅಂತ, ಗುಂಡೂರು, ಬಿದ್ರಳ್ಳಿ ಹೋಬಳಿ, ಬೆಂಗಳೂರು ಪೂರ್ವ ತಾಲೂಕು. ಬೆಂಗಳೂರು ಪೂರ್ವ ತಾಲೂಕು. ಅಣ್ಣ ಇವು ಇಲ್ಲಿ ತಂದ್ರಣ್ಣ? ಅಣ್ಣ ಇವು ತುಮಕೂರು ಹತ್ರ. ತುಮಕೂರು ಹತ್ರ. ಓಕೆ. ಏನು ಬೆಲೆ ಆಯ್ತು ನಿಮಗೆ? ಅಣ್ಣ ಇವು ಆಗಿರೋದು 345. 345. ಓಕೆ. ಅಂದರೆ ಹೋದ್ಸಲಿ ಘಾಟಿಯಲ್ಲಿ ಇತ್ತಲ್ಲ ಮೊನ್ನೆ, ಹಾಂ ಅವು ಅಣ್ಣ ಅವು ಮೊನ್ನೆ ಕೊಟ್ರಾ? ಏನು ಬೆಲೆ ಕೊಟ್ರೆ? 280 ಕೊಟ್ಟರು. 280ಗೆ. ನಿಮ್ಮ ಪಕ್ಕದಲ್ಲಿ ಕಟ್ಟಿರಲ್ಲ ಅವರು ಕೊಟ್ಟರು. ಆನೆಕಲ್ಲು. ಅದೇ ಆನೆಕಲ್ಲು. ಪಕ್ಕದಲ್ಲಿ. ಹಾಂ, ಅವ್ರೇನು ಬೆಲೆ ಕೊಟ್ರಣ್ಣ? ಅವರು 2.5 ಕೊಟ್ಟರು. 2.5 ಕೊಟ್ಟರು. ಪರವಾಗಿಲ್ಲ, ಚೆನ್ನಾಗಿ ನಡೆದಿದ್ದಾವಲ್ವ? ಪರವಾಗಿಲ್ಲ. ಹಾಂ. ಇವು ಏನು ಹೇಳ್ತಿದ್ದೀರಾ ಈಗ ನೀವು? ಅಣ್ಣ ಇನ್ನು ವ್ಯಾಪಾರ ಏನಿಲ್ಲ. ವ್ಯಾಪಾರ ಏನಿಲ್ಲ. ಹಾಂ, ಸಾಕ್ಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಂಡು ಬಂದಿದ್ದೀವಿ. ಸಾಕಬೇಕು ಅಂತ ಇಟ್ಕೊಂಡ್ಬಂದಿದ್ದೀರಾ? ಜಾತ್ರೆ ಮಾಡ್ತೀರಲ್ವಾ? ಜಾತ್ರೆಗೆ ಹೋಗ್ತೀವಿ. ಜಾತ್ರೆಗೆ ಹೋಗ್ತೀರಾ? ಜಾತ್ರೆಗೆ ಹೋಗ್ತೀವಿ. ಯಾರನ್ನ ಕಾಯಸ್ ಬಂದುಬಿಟ್ರೆ ಕೊಡ್ತೀವಿ. ಏನೋ ನಿಮ್ಗೆ ಆಗಿರೋದು ಹೆಚ್ಚು ಕಮ್ಮಿ ಕೊಡ್ತೀರಾ? ಹೆಚ್ಚು ಕಮ್ಮಿ ಕೊಟ್ಟರೆ. ಓಕೆ. ಈಗ ದನದ ಬೆಲೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಹೌದಣ್ಣ. ಹಾಂ, ಎಂತ ಸಣ್ಣ ಈ ಸಣ್ಣ ಕರಕ್ಕೆ ಹೋದ್ರೂ ಒಂದೊಂದು ಕರಕ್ಕೂ 2 ಲಕ್ಷ 3 ಲಕ್ಷ ಹೇಳ್ತಾರೆ. ಹೌದೌದು. ಈಗ ಇನ್ನೂ ಅಲ್ಲಿಲ್ಲಲ್ವ? ಅಣ್ಣ ಇನ್ನು ಅಲ್ಲಿಲ್ಲ. ನೋಡಿ, ಇನ್ನು ಅಲ್ಲಿಗೆ ಬರಲ್ಲ. ಇನ್ನು ಈ ಜಾತ್ರೆಗಳೆಲ್ಲ ಮುಗಿಬೇಕು. ಇನ್ನು ದೀಪಾವಳಿ ಹೆಚ್ಚು ಕಮ್ಮಿ ಅಣ್ಣ. ನನ್ನ ಪ್ರಕಾರ ಒಂದು ಮಾಗಡಿ ಗಂಟೆ ತಡೆಯುತ್ತೆ ಅನ್ಕೊಂಡಿದ್ದೀನಿ. ಏನು ಮಾಡುತ್ತೋ ನೋಡಬೇಕು. ಓಕೆ. ಯಾರು ನೋಡೋರೆ ಅಲ್ಲ, ಹೇಳೋಕ್ಕಾಗಲ್ಲ ಅಲ್ಲಿ ಯಾವಾಗ ಕೆಡುತ್ತದೆ ಅಂತ ಹೇಳ್ಬಿಟ್ಟು. ಹಾಂ. ಅಣ್ಣ ಏನೇನು ತಿಂಡಿ ಕೊಡ್ತೀರಿ ಈಗ? ನಮ್ಮ ಮಾಮೂಲಿ ರವೆ ಬೂಸ, ಚಕ್ಕೆ ಬೂಸ, ಕರುಗಳೆಲ್ಲ ಹಾಲು ಒಂಚೂರು ಕೊಡ್ತೀರಾ? ಈಗ ಮನೇಲಿ ನಾಟಿ ಹಸು ಒಂದಿದ್ದಲ್ಲ, ಕೊಟ್ಟೆ ಮೊನ್ನೆ. ಕೊಟ್ರಾ? ಯಾರೋ ನಮ್ಮ ಸ್ನೇಹಿತರು ಬಂದಿದ್ರು, ಕೊಟ್ಟೆ. ಕರ ಹಾಕಿತ್ತು, ಹೆಣ್ಗರ ಹಾಕಿತ್ತು. ಅವರು ಒಂದು ಕರ ಉಳಿಸ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಆಸ ಕರ 2 ಕೊಟ್ಟೆ. ಹೌದಾ? ಹಾಂ. ಓರಿ ಎಲ್ಲಿ ಬಿಡ್ಸೋದು ನೀವು? ಇಲ್ಲೇ ಗುಂಡೂರಲ್ಲಿ ಬಿಡಿಸೋದು. ನಮ್ಮ ಮಾವವ್ರದಿತ್ತು ಓರಿ, ಅದಕ್ಕೆ ಬಿಡಿಸೋದು. ಇವನ್ನ ತಗೊಂಬಂದಿದ್ದೀರಾ? ಸಪ್ಲಮ್ ಮಾಡ್ತೀರಾ? ಸರಿ, ಸಪ್ಲಮ್ ಮಾಡ್ತೀವಿ. ನೀವು ಯಾರು ಮಾಡೋದು ಸಪ್ಲಮ್ಮು? ನಾನು, ಮೋಹನಣ್ಣ, ಇದು ಗಡ್ಡೆಚರ್ಪಳ್ಳಿದ್ದಾರೆ, ಚಿಂಸದಲ್ಲಿ ಇಟ್ಕೊಡ್ತಾರೆ. ಹೌದು. ಅವರು ಆಮೇಲೆ ನಮ್ಮ ಬಾಮ ಇದು ಸುಮನ್ ಅಂತ, ಮಂಡೂರು ವೆಂಕಟೇಶ್ ಅಣ್ಣ ಅವರು. ಇನ್ನೂ ಒಂದಿಬ್ರು. ಎಷ್ಟು ಜೊತೆ ಮಾಡ್ತೀರಲ್ಲ? ನಾವು ಒಂದು 8-9 ಜೊತೆ ಆಗ್ತದೆ. 8-9 ಜೊತೆ ಮಾಡ್ತೀರಾ? ಏನೋ ಒಂದು ಖುಷಿ ಅಲ್ವಾ ಆ ಥರ ಮಾಡಿ? ಎಲ್ಲ ಒಗ್ಗೂಟಾಗಿರ್ತಾರೆ, ಅದೊಂಥರ ಖುಷಿ. ಒಬ್ಬೊಬ್ಬರೇ ಒಂದೊಂದು ಚಾಪುರದಾಗ ಕಟ್ಕೊಂಡಿದ್ರೆ ಅದೊಂದು ಚೆನ್ನಾಗಿರಲ್ಲ. ಎಲ್ಲರೂ ಸೇರಿ ಒಂದೊಂದು ಚಾಪುರದಲ್ಲಿ ಒಂದು 5 ಜನ 6 ಜನ ಇದ್ರೆ ಚೆನ್ನಾಗಿರೋದು. ಏನೋ ಒಂಥರ ಖುಷಿ ಅದು. ಈಗ ಎತ್ತು ಇವಾಗ ನಿಮ್ಮ ಸ್ವಲ್ಪ ಕೆಟ್ಟಿದಾವಲ್ವಾ? ಅಂದರೆ ಬಣ್ಣ? ಅಣ್ಣ ಇನ್ನು ಬೀಜ ಮೊನ್ನೆ ಹಾಕ್ಸವ್ರೆ. ಓಕೆ. ಇನ್ನು ಬಣ್ಣ ಇವಾಗ ಕೀಳ್ತೈತೆ. ಈಗ ನೀವು ಬಣ್ಣ ಕೀಳೋದಕ್ಕೆ ಏನೇನು ಟ್ರೀಟ್ಮೆಂಟ್ ಅಂದರೆ ಏನೇನು? ಇದು ಬೀಜ ಹೊಡ್ಸಿದ್ರೆ ಮಾಮೂಲಿ ಬಣ್ಣ ಬಂದೇ ಬರ್ತದೆ. ಆಮೇಲೆ ತೆರೆ ಪರೆ ನಿಂತ್ಕೊಂಡಿದ್ರೆ ಏನು ಬೀಜ ಉಳಿದಿದ್ರೆ ತೆರೆ ನಿಂತ್ಕೊಂತದೆ. ಇಲ್ಲಾಂದ್ರೆ ಬಣ್ಣ ಬರ್ದಿರೋ ಎತ್ತಾದ್ರೆ ಬಣ್ಣನೇ ಬರಲ್ಲ. ಓಕೆ. ಹಿಂಗೆ. ಈಗ ಬಣ್ಣ ಬರ್ಬೇಕಂದ್ರೆ ಏನು ತಿಂಡಿ ಕೊಡ್ಬೇಕು ಎಕ್ಸ್ಟ್ರಾ ಏನು ಬೆಣ್ಣೆ ಪಣ್ಣೆ ಅಂತಾರೆ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಏನೋ ಗಂಜಿ ಕೊಡ್ತೀವಿ ಅವಾಗ ಜಾತ್ರೆ ಟೈಮಲ್ಲಿ ಅಷ್ಟೇ. ಹೌದು. ಈಗ ದನ ಚೆನ್ನಾಗಿ ಮೇಯ್ಬೇಕಂದ್ರೆ, ದನ ಕಿಟ್ಟರೆ ದನ ಚೆನ್ನಾಗಿ ಬರ್ಬೇಕಂದ್ರೆ ಏನು ಕೊಡ್ತೀರಾ ನೀವು ಅವಾಗ? ನಮ್ಮ ಮಾಮೂಲಿ ಒಂದೊಂಚೂರು ಇದು ಮಾಡ್ಕೊಂಡು ಬರ್ತೀವಿ. ಅವು ತಿಂಡಿ ಹೆಂಗೆ ಹೋಗ್ತಾವೋ ಹಂಗೆ ಇಟ್ಕೊಂಡು ಬರ್ತೀವಿ. ಓಕೆ. ಇವಾಗ ನಾವು ಮುಸ್ರೆ ನೀರು ರೂಢಿ ಮಾಡಿಸ್ತೀವಿ. ಎಲ್ಲ ಕುಡಿಬೇಕು. ಮುಸ್ರೆ ನೀರು ರೂಢಿ ಮಾಡಿಸ್ತೀವಿ. ಮುದ್ದೆ ತಿನ್ನಿಸ್ತೀವಿ ಬೆಳಿಗ್ಗೆ, ಆಮೇಲೆ ರಾತ್ರಿ ಹೊತ್ತು ಮುದ್ದೆ ತಿನ್ನಿಸ್ತೀವಿ, ಬೂಸ ಇಕ್ತೀವಿ. ಅಂದರೆ ಮುದ್ದೆ ಕೊಡೋದು ಏನು ಕೆಲಸ ಅಣ್ಣ? ಇವಾಗ ನಾವು ಮುದ್ದೆ ತಿಂದು ಎಷ್ಟು ಪುಷ್ಟವಾಗಿರ್ತೀವಿ ಹಂಗೆ. ಓಕೆ. ಒಂದು 5 kg ಬೂಸ ತಿನ್ನೋದು ಒಂದೇ ಒಂದು ಮುದ್ದೆ ತಿನ್ನೋದು ಅಂತ. ಹಂಗೆ. ಅಂದರೆ ಗಟ್ಟಿ ಬರ್ತದೆ ಮೈ? ಗಟ್ಟಿ ಬರ್ತದೆ. ಬಣ್ಣ ಕೆಟ್ಟರು ಗಟ್ಟಿ ಬರ್ತದೆ ಮೈ? ಬಣ್ಣ ಕೆಡಲ್ಲ. ಕೆಡಲ್ಲ ಬಣ್ಣ. ಅಲ್ಲ, ತಂಡಿ ಅಂತಾರಲ್ವ ಇಟ್ಟು? ಏನಕ್ಕೆ? ಏನಕ್ಕೆ ಬಣ್ಣ ಕೆಡಲ್ಲ. ಹೌದಾ? ಇನ್ನು ಜೀರ್ಣಾಂಶ ಚೆನ್ನಾಗಾಗ್ತದೆ. ಚೆನ್ನಾಗಾಗುತ್ತೆ. ಈಗ ಬೂಸನ ತಿಂದ್ಬಿಟ್ರೆ ಎಲ್ಲ ಒಂಥರ ಇದಾಗೋಗ್ಬಿಡುತ್ತೆ. ಅವಾಗ ಮುದ್ದೆ ತಿಂದ್ರೂ ನಮ್ಗೆ ಅನ್ನ ಮುದ್ದೆ ಹೆಂಗೆ ತಿಂತೀವಿ ಹಂಗೆ. ಅನ್ನ ಒಂಥರ ಬೂಸ ಇದ್ದಂಗೆ. ಓಕೆ. ಬೂಸ ಏನೇನು ಕೊಡ್ತೀರಾ ನೀವು? ಚಕ್ಕೆ ಬೂಸ, ರವೆ ಬೂಸ, ಕಳ್ಳೆ ಒಟ್ಟು ಕೊಡ್ತೀರಾ? ಒಂಚೂರು ಹಾಲು ಹಾಕ್ಕೊಂತೀರಾ? ಹಾಲು ಬೆಳಗ್ಗೆ ಟೈಮ್ ಎಷ್ಟು ಕೊಡ್ತೀರಾ ಇದಕ್ಕೆ? ಬೆಳಗ್ಗೆ ಟೈಮ್ ಅದಕ್ಕೊಂದು ಲೀಟ್ರ್ ಇದಕ್ಕೊಂದು ಲೀಟ್ರ್ ಕೊಡ್ತೀರಾ? ಇನ್ನು ಕರುಗಳಲ್ಲ ಬೆಳೀಲಿ ಅಂತ ಹೇಳಿ. ಈಗ ನೀವು ಎತ್ತಲ್ಲಿ ಕೆಲಸ ಮಾಡ್ತೀರಾ? ಅಣ್ಣ ಇನ್ನು ಇವಾಗ ಏನು ಕೆಲಸ ಕಟ್ಟಿಲ್ಲ. ಇವಾಗ ಎಲ್ಲಿ ಕೆಲಸ ಕಟ್ಟೋದು? ಏನೋ ಬಂಡಿಯಲ್ಲಿ ಓಡಾಡಿಸ್ತೀರಾ? ಇವಾಗ ಏನು ಓಡಾಡಿಸ್ತಾ ಇಲ್ಲ. ಜಾತ್ರೆಯಿಂದ ಬಂದರೆ ಇದ್ರೆ ಕಟ್ತೀರಾ? ಈಗ ನೀವು ಹೊಲ ಎಲ್ಲ ಬಿತ್ತೀರಲ್ವಾ? ಗುಂಟೆ ಎಲ್ಲ ಎತ್ತಲ್ಲಿ ಹಾಕ್ತೀರಾ? ಗುಂಟೆ ಎಲ್ಲ ಎತ್ತಲ್ಲಿ ಹಾಕ್ತೀವಿ. ನೀವು ಹಾಕೋದಾ? ಓಕೆ.
ಅಂದರೆ ಈಗ ಟ್ಯಾಕ್ಟ್ರಿದಲ್ಲಿ ಯಾಕೆ ಎತ್ತಲ್ಲಿ ಹಾಕ್ತೀರಾ ನೀವು? ಇದರಲ್ಲಿ ಎತ್ತಲ್ಲಿ ಹಾಕಿದ್ರೆ ಗುಂಟ್ಪೆ ಚೆನ್ನಾಗಿ ಬೀಳುತ್ತೆ. ಚೆನ್ನಾಗಿ ಬೀಳುತ್ತೆ. ಟ್ಯಾಕ್ಟ್ರಲ್ಲಿ ಇಲ್ದ್ರೆ ಎಲ್ಲ ಎಳ್ಕೊಂಡು ಹೋಗ್ಬಿಡ್ತದೆ. ಹಾಕೊಂಡು ಹೋಗ್ತದೆ. ಇದು ಎಷ್ಟು ಬೇಕೋ ಅಷ್ಟು ಪೈರಿರೋ ಹತ್ರ ಇರ್ತದೆ, ಇಲ್ದಿರೋ ಹತ್ರ ಇರ್ತದೆ. ಪೈರಿರೋ ಹತ್ರ ಇಲ್ದಿರೋ ಹತ್ರ ಎಲ್ಲ ಬಿಟ್ಕೊಂಡು ಹೋಗ್ಬಿಡ್ತೀವಿ ಟ್ಯಾಕ್ಟ್ರಲ್ಲಿ. ಆದರೆ ಎತ್ತಲ್ಲಾದರೆ ಎಲ್ಲಿ ಬೇಕೋ ಅಲ್ಲಿ ಬಿಟ್ಕೊಂಡು ಹೋಗ್ತಾ ಇರ್ಬೋದು. 6 ವರ್ಷ ನೋಡ್ಕೊಂಡು ನೋಡ್ಕೊಂಡು ಒಂಚೂರು ತ್ಯಾವ ಇದ್ರೆ ಸರುತ್ತದೆ. ಟ್ಯಾಕ್ಟ್ರಿಗೆಲ್ಲ ಇದಾಗ್ಬಿಡ್ತದೆ, ಒಂಥರ ಗದ್ದೆ ಆದಂಗೆ ಆಗಿಬಿಡ್ತದೆ. ಅದಕ್ಕಾಗಿ ಎತ್ತಲ್ಲಿ ಗುಂಟ್ಪೆ ಹಾಕೋದು. ಎತ್ತಲ್ಲಿ ಗುಂಟ್ಪೆ ಹಾಕೋದು. ನೀವು ಎಷ್ಟು ವರ್ಷದಿಂದ ಕಟ್ತೀರಾ? ನಾವು ಇತ್ತೀಚೆಗೆ ಒಂದು 3-4 ವರ್ಷ ಆಗೈತೆ ಎತ್ತು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ. ಮೊದಲೆಲ್ಲ ನಮ್ಮ ತಾತ ಅವರು ಕಟ್ಕೊಂಡು ಬರ್ತಾಯಿದ್ರು, ನಮ್ಮ ತಂದೆಯವರೆಲ್ಲ. ನನ್ನ ಪೀಳ್ಕೆಗೆ ಬಂದಾಗಿಂದ ಒಂದು 4 ವರ್ಷದಿಂದ ಕಟ್ತಾಯಿದ್ದೆ. 4 ವರ್ಷದಿಂದ ಎಷ್ಟು ಜೊತೆ ಕಟ್ಟಿದ್ದೀರಾ? 4 ವರ್ಷದಿಂದ 4 ವರ್ಷದಿಂದ ಹೆಚ್ಚು ಕಮ್ಮಿ ಒಂದು 20-25 ಜೊತೆ ಕಟ್ಟಿದ್ದೀನಿ. 20-25 ಜೊತೆ ತರೋದು ಯಾರನ್ನು ಕಾಯಿಸ್ಬಿದ್ದು ಬಿಟ್ಟರೆ ಕೊಡ್ತಾ ಇರ್ತೀನಿ. ಇಲ್ಲಾಂದ್ರೆ ಮಾಡ್ಕೊತೀರಾ? ಹ್ಞೂ. ಓಕೆ ಅಣ್ಣ. ಈಗ ಈ ಸರಿ ಸಪ್ಲಮ್ ಬರ್ತೀರಾ? ಸಪ್ಲಮ್ ಬರ್ತೀವಿ. ಮನೆ ಹತ್ರ ಬಂದರೆ ಯಾರನ್ನು ಕೊಡ್ತೀರಾ? ಕೊಡ್ತೀನಿ. ಮೊಬೈಲ್ ನಂಬರ್ ಹೇಳಿ ನಿಮ್ಮದು? 73-488-68160. 160. ಮನೆ ಹತ್ರ ಬಂದರೂ ಕೊಡ್ತೀರಾ? ಕೊಡ್ತೀನಿ. ಘಾಟಿ ಇದು ಸಪ್ಲಮ್ ಬಂದರೂ ಕೊಡ್ತೀರಾ? ಎತ್ತು ಮನೆಯಿಂದ ಮನೆಗೆ ಹೋದ್ರೇನೆಲ್ಲ ಬೆಳೆಯೋದು. ಮನೆಯಿಂದ ಮನೆಗೆ ಹೋದಷ್ಟು ಬೆಳೀತಾ ಇರ್ತದೆ ಎತ್ತು. ಒಂದೇ ಮನೆಯಲ್ಲಿ ಇದ್ರೆ ಬೆಳೆಯಲ್ಲ ಎತ್ತು. ಮನೆಯಿಂದ ಮನೆಗೆ ಹೋಗ್ತಾ ಇರಬೇಕು, ಅವಾಗ ಎತ್ತು ಬೆಳೆಯೋದು. ಇವಾಗ ನನ್ನ ಮನೇಲಿ ನಾನು ಚಕ್ಕೆ ಬೂಸ ರವೆ ಬೂಸ ಕೊಡ್ತಾ ಇದ್ದೀನಿ. ಬೇರೆಯವ್ರ ಮನೇಲಿ ಇನ್ನೊಂದು ತಿಂಡಿ ಕೊಡ್ತಾರೆ. ಹೌದು. ಅವಾಗ ಒಂಥರ ಬೆಳೀತದೆ, ಇವಾಗ ಒಂಥರ ಬೆಳೀತದೆ. ಅಂದರೆ ಫುಡ್ ಮೇಲೆ ಮನೆ ಈಗ ನೀರು ಚೇಂಜ್ ಆದ್ಮೇಲೆ ಅಲ್ಲಿ ಬೀಳ್ತಂತಾರಲ್ಲ? ಇಲ್ಲಣ್ಣ, ನೀರಿಗೂ ಅಲ್ಲಿಗೆ ಏನೋ ಸಂಬಂಧ. ಈ ಮೇಯಾಗಿ ಬಿಟ್ರೆ ಅಲ್ಲೋ ಜಲ್ದಿ ಕೆಡೋದು. ನಾವು ಮೇಯಾಗಿ ಬಿಡಲ್ಲ, ಕಟ್ಟಾಕಿರೋ ಹತ್ರ ಹುಲ್ಲು ಹಾಕೋದು. ಮೇಯಿದ್ರೆ ಕೀಡ್ತವೆಲ್ಲ ಹುಲ್ಲು, ಆವಾಗ ಅಲ್ಲಿಗೆ ಬೀಳ್ತದೆ. ನಾವೇನು ಮೇಯಾಗಿ ಬಿಡ್ತೀವಿ.